ಇವಾಗ ಪರ್ಸ್ನಲ್ ಲೈಫ್ಗೆ ಬರೋದಾದ್ರೆ ಇತ್ತೀಚೆಗಷ್ಟೇ ಒಂದು ಮನೆ ಇದು ಮಾಡಿದ್ರಿ, ಇನಾಗ್ರೇಷನ್ ಮಾಡಿದ್ರಿ. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಅಂದರೆ ಕನಸಿನ ಮನೆ ಅಂತ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಆ ಕನಸಿರುತ್ತೆ. ಎಕ್ಸಾಕ್ಟ್ಲಿ. ಮೊದಲನೇದಾಗಿ ನಮ್ಮ ತಾಯಿ ದೊಡ್ಡ ಕನಸಾಗಿತ್ತು. ಸೊ ನಾನು ಮನೆ ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಹಿಂದೆ ಮುಂದೆ ನೋಡ್ತಿದ್ದೆ, ಯಾಕಂದರೆ ಇಟ್ ವಾಸ್ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಥಾಟ್ ಪ್ರೊಸೆಸಲ್ಲಿದ್ದೆ. ಆ್ಯಂಡ್ ಅದಕ್ಕಿಂತ ಬಿಸ್ನೆಸ್ ಮಾಡ್ಬೋದು, ಸೊ ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದವನು ನಾನು. ಬಟ್ ಮನೆ ಅನ್ನೋದು ನಮ್ಮ ತಾಯಿ ದೊಡ್ಡ ಡ್ರೀಮ್ ಆಗಿತ್ತು. ಅಂದರೆ ಅದು ಪ್ರತಿಯೊಬ್ಬರಿಗೂ ಇದೆ. ಸೊ ನನಗೂ ಒಂದು ಮನೆ ಆಗಬೇಕು ಅಂತ. ಆ್ಯಂಡ್ ಬೆಂಗಳೂರಲ್ಲಿ ಮನೆ ತೊಗೊಳೋದು ಅಂದರೆ ಇಟ್ ವಾಸ್ ರಿಯಲಿ ಬಿಗ್ ಟಾಸ್ಕ್. ಯಾಕಂದರೆ ಎಲ್ರಿಗೂ ಗೊತ್ತು, ನಾವು ನಮ್ಮ ಬೇಸ್ ಬಿಟ್ಟು ಇಲ್ಲಿಗೆ ಬಂದು ಸ್ಟ್ರಗಲ್ ಮಾಡಿ ಒಂದು ಮನೆ ಕಟ್ಟಬೇಕು ಅಂದರೆ ಅದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಆ ಕಷ್ಟ ಹೇಗಿರುತ್ತೆ ಅಂತ. ಸೊ ಅದು ಆದಾಗ ಅದೊಂದು ಖುಷಿ ಇದೆಯಲ್ಲ, ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇನ್ನೊಂದೇನು ಅಂದರೆ ನಾನು ಆಫ್ಟರ್ 10 ಇಯರ್ ಇವಾಗ ನನ್ನ ತಾಯಿ ಜೊತೆ ಇರೋದು. ಸೊ ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಮಂಗಳೂರಲ್ಲಿದ್ದರು, ನಾನು ಬೆಂಗಳೂರಲ್ಲಿದ್ದೆ. ಸೊ ಪ್ರತಿದಿನ ಹೋಟೆಲ್ ಫುಡ್ಡು ಆ್ಯಂಡ್ ಆ ಥರ ಫುಡ್ಡೇ ಹೋಗ್ತಾಯಿತ್ತು. ಬಟ್ ಇವಾಗ ನಮ್ಮ ತಾಯಿನ ಬೆಂಗಳೂರಿಗೆ ಕರ್ಕೊಂಡ್ಬಂದು ನನ್ನ ಜೊತೆ ಇರಿಸ್ಕೊಂಡಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ಅದು ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ 10 ವರ್ಷದ ನಂತರ ಮನೆ ಊಟ ತಿನ್ನೋದೇ ಎಲ್ರಿಗೂ ಒಂಥರ ಖುಷಿ. ಸೊ ಆ ಖುಷಿ ನನಗೆ ಸಿಕ್ಕಿದೆ. ಸೊ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ ಆ ಥರ. ಈಗ ವೇದ ಒಂದು ವೀಕಿಗೆ ಬರೋದಾದರೆ, ಅಂದರೆ ನೀನಾದಿನ ವೈಂಡ್ ಅಪ್ ಆಯಿತು. ಆ್ಯಂಡ್ ಒಂದು ಫಸ್ಟ್ ಅಧ್ಯಾಯ ತುಂಬ ಸಕ್ಸಸ್ ಕೊಟ್ಟಂಥ ಅಧ್ಯಾಯ, ಸೆಕೆಂಡ್ ಅಧ್ಯಾಯ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಬಟ್ ಯಾಕೆ ವೈಂಡ್ ಅಪ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಗೊಂದಲ ಇದೆ ಆಡಿಯನ್ಸ್ಗೆಲ್ಲ ಅಂತ. ಸಿ ನೀನು ಅದನ್ನು ನನ್ನ ಲೈಫಲ್ಲಿ ಅಂದರೆ ನಾನು ಮಾಡಿರೋ ಪ್ರಾಜೆಕ್ಟಲ್ಲಿ ಒನ್ ಆಫ್ ದ ಟಾಪ್ ಪ್ರಾಜೆಕ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ಸಿಕ್ಕಿರೋ ಆ ಫ್ಯಾನ್ ಬೇಸ್ ಆಗಿರ್ಬೋದು. ಆ್ಯಂಡ್ ಸ್ಪೆಷಲಿ ನನಗೆ ಆ ಕ್ಯಾರೆಕ್ಟ್ರೇ ತುಂಬ ಇಷ್ಟ. ಅಷ್ಟು ನಾನು ಪರ್ಸ್ನಲಿ ಕನೆಕ್ಟ್ ಆಗಿದ್ದೆ. ಆ್ಯಂಡ್ ನಮ್ಮ ಸ್ವಾತಿಮಾ ಆ್ಯಂಡ್ ನಮ್ಮ ತಂದೆ ಕ್ಯಾರೆಕ್ಟರ್ ಅದು ಟೋಟಲಿ ಒಂದು ಫ್ಯಾಮಿಲಿ ಥರನೇ ನಮಗೆ ಬಾಂಡಿಂಗ್ ಬಂದಿತ್ತು. ಆ್ಯಂಡ್ ಮಿಡ್ಲ್ ಕ್ಲಾಸ್ ಅಂದರೆ ನಾವು ಯಾವ ಥರ ನಮ್ಮ ಲೈಫಲ್ಲಿ ಸ್ಟ್ರಗಲ್ ನೋಡಿದ್ದೀವಿ, ಈವನ್ ನಾನು ಅಷ್ಟೇ. ಸೊ ಈ ಲೆವೆಲ್ ಬಂದಿದ್ದೀವಿ ಅಂದರೆ ನಮ್ಮ ಸ್ಟ್ರಗಲ್ ಬೇರೆಯೇ ಇರುತ್ತೆ. ಸೊ ಹೊರಗಡೆ ಎಲ್ಲರೂ ನೋಡಿದಾಗ ಅನ್ಕೋತಾರೆ ಓಕೆ ಫೈನ್ ಏನೋ ಇದೆ ಆ ಥರ ಈ ಥರ ಅಂತ. ಬಟ್ ಸ್ಟ್ರಗಲ್ ಅನ್ನೋದು ಎಲ್ಲರ ಲೈಫಲ್ಲೂ ಇರುತ್ತೆ. ಸೊ ನಾವು ಆ ಸ್ಟ್ರಗಲ್ ಪಟ್ಟಿದ್ದೀವಿ. ಸೊ ಹಾಗಾಗಿ ಆ ಸ್ಟ್ರಗಲ್ ಏನು ಅನ್ನಿಸ್ತಿತ್ತು ನಮಗೆ, ಅದು ರಿಯಲ್ ಲೈಫಲ್ಲಿ ನಡೆದಿದೆ ಅನ್ನೋ ಒಂದು ಕನೆಕ್ಟಿವಿಟಿ ಇತ್ತು. ಸೊ ನಮಗೆ ಎಷ್ಟು ಕನೆಕ್ಷನ್ ಆಗ್ತಿತ್ತು ಅಷ್ಟೇ ಕನೆಕ್ಷನ್ ಆಡಿಯನ್ಸ್ಗೂ ಆಗ್ತಾಯಿತ್ತು. ಸೊ ಅದೊಂಥರ ಬೇರೆ ಲೆವೆಲ್ ಪ್ರೀತಿ ಇತ್ತು. ಸೊ ಅದಾದಮೇಲೆ ಸಡನ್ನಾಗಿ ಪಾರ್ಟ್ 2 ಅಂತ ಶುರು ಮಾಡಿದ್ರು. ಮೇ ಬಿ ಸ್ಟೋರಿ ಸಿಕ್ಕಿಲ್ಲ ಅಂತ ರೀಸನ್ ಇರ್ಬೋದು. ಇನ್ನು ದಟ್ ಈಸ್ ದ ಪ್ರೊಡ್ಯೂಸರ್ ಡಿಸಿಷನ್. ಸೊ ನಾವೇನು ಮಾಡೋಕ್ಕಾಗಲ್ಲ. ಸೊ ನೀನು ಅದನ್ನು ಒಂಥರ ಡಿಫ್ರೆಂಟ್ ಹಿಟ್ ಆಗ್ಬೋದು. ಮೇ ಬಿ ಮ್ಯಾಂಗ್ಳೂರು ಸ್ವಲ್ಪ ಆ ಇದನ್ನು ತಗೊಂಡು ಶುರು ಮಾಡಿದ್ವಿ. ಬಟ್ ಮೇ ಬಿ ನೀನು ಅದನ್ನು ಫಸ್ಟ್ ಏನಿದೆ ನಾವು ಕರೆಕ್ಟಾಗಿ ಒಂದು ಅಂದರೆ ಎಷ್ಟೋ ಸ್ಟೋರಿ ಪೆಂಡಿಂಗ್ ಇತ್ತು. ಸೊ ಅದು ಜನಗಳಿಗೆ ಅವರು ಸ್ಯಾಟಿಸ್ಫೈ ಆಗಿಲ್ಲ. ಯಾಕಂದರೆ ಮೇ ಬಿ ಎಷ್ಟು ನಮ್ಗೆ ಮೆಸೇಜ್ ಬಂದಿರೋದು ಅದೇ, ಎಷ್ಟು ಆಡಿಯನ್ಸ್ ಸರ್ ಇಷ್ಟು ಸ್ಟೋರಿ ಇದೆ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ, ಸಡನ್ನಾಗಿ ಪಾರ್ಟ್ 2 ಮಾಡಿದ್ರಿ. ಸೊ ಅವರು ಅದರಿಂದ ಹೊರಗಡೆ ಬರೋಕ್ಕಾಗಿಲ್ಲ. ಮೇ ಬಿ ಅಲ್ಲಿ ಕ್ಲಾರಿಟಿ ಸಿಕ್ಕಿದ್ರೆ ಇದು ಸ್ವಲ್ಪ ಏನೋ ಕನೆಕ್ಟ್ ಆಗ್ತಿತ್ತು. ಸೊ ದಟ್ ವಾಸ್ ಒಂದು ಮೈನ್ ರೀಸನ್ ಅಂತ ನನಗನ್ಸೋದು. ಆ್ಯಂಡ್ ನನಗೆ ಆಡಿಯನ್ಸ್ ಏನು ಅಂದರೆ ನನ್ನ ಫ್ಯಾನ್ಸ್ ಏನು ಅವ್ರು ಹೇಳಿರೋ ರಿಪ್ಲೈ ಪ್ರಕಾರ ದೇ ಆರ್ ನಾಟ್ ಕನೆಕ್ಟೆಡ್. ಅಂದರೆ ಫಸ್ಟ್ ಪಾರ್ಟಿಂದ ಸೆಕೆಂಡ್ ಪಾರ್ಟಿ ಡೈಟ್ ಜಂಪ್ ಆದಾಗ ಇವನ್ ದೇ ಆರ್ ನಾಟ್ ಕನೆಕ್ಟೆಡ್. ಸೊ ಹಾಗಾಗಿ ಅದೊಂದು ರೀಸನ್ ಇರ್ಬೋದು. ಆ್ಯಂಡ್ ಅಗೇನ್ ಸ್ಟೋರಿ ವೈಸ್ ಅಂತ ಬಂದಾಗ ಇಟ್ ಈಸ್ ಎವ್ರಿಥಿಂಗ್ ಅಬೌಟ್ ದ ಪ್ರೊಡ್ಯೂಸರ್ ಆ್ಯಂಡ್ ದ ಚಾನಲ್. ಸೊ ಅವ್ರು ಏನು ಡಿಸಿಷನ್ ತಗೋತಾರೆ ದಟ್ ಈಸ್ ದ ಫೈನಲ್. ಆ್ಯಂಡ್ ಕೆಲವು ಥಿಂಗ್ಸ್ ಇರುತ್ತೆ. ಸೊ ಅದರಿಂದ ಆಗಿರುತ್ತೆ. ಸೊ ವಿ ಕಾಂಟ್ ಸೇ ಎನಿಥಿಂಗ್. ಓಕೆ. ದಿಲ್ ಖುಷ್ ಫ್ಯಾನ್ಸು ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಮ ಪೇರ್ನ ನೋಡ್ಬೋದಾ ತೆರೆ ಮೇಲೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ದಿಲ್ ಖುಷ್ ಅನ್ನೋದು ಆಲ್ರೆಡಿ ಒಂದು ಚಾನಲ್ ಕೂಡ ನಾವು ಓಪನ್ ಮಾಡಿದ್ವಿ ಎವ್ರಿಬಡಿನೂ. ಸೊ ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಬ್ಯುಸಿ ಸ್ಕೆಡ್ಯೂಲಿಂದ. ಸೊ ದಿಲ್ ಖುಷ್ ಯಾವತ್ತೂ ಎಂಟರ್ಟೈನ್ ಮಾಡೋದನ್ನ ಸ್ಟಾಪ್ ಮಾಡಲ್ಲ. ನಾವು ಹೊಸ ಥಿಂಗ್ಸ್ ಜೊತೆ ಬರ್ತಾ ಇದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಮೂವಿ ಕೂಡ ಮಾತುಕತೆ ಆಗಿತ್ತು. ಸೊ ಅದು ಸ್ವಲ್ಪ ಪೆಂಡಿಂಗಲ್ಲಿದೆ, ಯಾಕಂದರೆ ಅವರು ಬೇರೆ ಮೂವಿ ಮಾಡ್ತಾ ಇದ್ದಾರೆ. ಸೊ ಅವ್ರು ಆ ಸ್ಕೆಡ್ಯೂಲ್ ಬ್ಯುಸಿ ಇದ್ದಾರೆ. ಸೊ ನಮ್ಮಿಬ್ಬರು ಪೇರ್ ಇಟ್ಕೊಂಡು ಒಂದು ಮೂವಿ ಅಂದರೆ ಆ ಪ್ಲ್ಯಾನ್ ಕೂಡ ನಡೀತಾ ಇದೆ. ಸೊ ಡೆಫಿನೆಟ್ಲಿ ನಾವು ಎಂಟರ್ಟೈನ್ ಅಂತೂ ಮಾಡೇ ಮಾಡ್ತೀವಿ. ಒನ್ ಆರ್ ಅದರ್ ವೇ ದಿಲ್ ಖುಷ್ ವಿಲ್ ಆಲ್ವೇಸ್ ಎಂಟರ್ಟೈನ್ ಯು. ಖಂಡಿತ ನಾವು ಕಾಯ್ತಾ ಇದ್ದೀವಿ, ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅಂತ ನಾನು ಆಶಿಸ್ತೀನಿ. ವಾಟ್ ನೆಕ್ಸ್ಟ್? ಈಗ ಕ್ವಾಟ್ಲೆ ಕಿಚನ್ ಆಯಿತು, ಸೊ ನಿಮ್ಮ ಪ್ಲ್ಯಾನ್ಸ್ ಏನಿದೆ? ಇವಾಗ ಇದೇ ಒಂದು ಸ್ವಲ್ಪ ಬೆಸ್ಟ್ ಶೋ ಥರ ನಡೀತಾ ಇದೆ. ಇದ್ರ ಜೊತೆಗೆ ಸಮ್ ಸೀರೀಸ್ ಬರ್ತಾ ಇದೆ ಆ್ಯಂಡ್ ಸೀರಿಯಲು ಬರ್ತಾ ಇದೆ. ಇವನ್ ತೆಲುಗು ತಮಿಳ್ ಕಡೆಯಿಂದ ಸ್ವಲ್ಪ ಬರ್ತಾ ಇದೆ. ಸೊ ಇವಾಗ ಸ್ವಲ್ಪ ಡಿಸಿಷನ್ ತೊಗೊಳೋಕ್ಕಿಂತ ನಾನು ಸ್ವಲ್ಪ ಒಂದು ತಿಂಗಳು 2 ತಿಂಗಳು, ಯಾಕಂದರೆ ಆಲ್ರೆಡಿ ತುಂಬ ಕೆಲಸ ಮಾಡ್ಕೊಂಡ್ಬಂದ್ವಿ.
ಸೊ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಸ್ವಲ್ಪ ಫ್ಯಾಮಿಲಿ ಟೈಮ್ ಕೊಟ್ಟು ಆಮೇಲೆ ಎನಿ ಗುಡ್ ಪ್ರಾಜೆಕ್ಟ್ ಅಂದರೆ ಸ್ಟೋರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಟೋರಿ ಇಲ್ಲ ಅಂದರೆ ಆ ಸೀರಿಯಲ್ ಮೇ ಬಿ ಮಿಡ್ಲಲ್ಲಿ ಸ್ಟಾಪ್ ಆಗ್ಬೋದು ಅಥವಾ ಕಂಟಿನ್ಯೂ ಆಗದೆ ಇರ್ಬೋದು. ಸೊ ಅದಕ್ಕಿಂತ ಒಂದು ಪ್ರಾಪರ್ ಸ್ಟೋರಿ ಆ್ಯಂಡ್ ಒಂದು ಜನಗಳಿಗೆ ಕನೆಕ್ಟ್ ಆಗೋ ಸ್ಟೋರಿ ಇದ್ದರೆ ಡೆಫಿನೆಟ್ಲಿ ಎಲ್ಡು. ಆ್ಯಂಡ್ ಇವಾಗ ಸದ್ಯಕ್ಕೆ ಸ್ವಲ್ಪ ಮೂವಿ ಕಡೆನೂ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಪ್ರಾಜೆಕ್ಟ್ ಜೊತೆ ಕೆಲಸನೂ ಮಾಡ್ತಾ ಇದ್ದೀವಿ. ಸೊ ಸ್ಕ್ರಿಪ್ಟ್ ವರ್ಕ್ ಸ್ವಲ್ಪ ನಡೀತಾ ಇದೆ. ಸೊ ವಿಲ್ ಸಿ ಅಂದರೆ ಸ್ವಲ್ಪ ಸರ್ಪ್ರೈಸ್ ಇದೆ. ಸೊ ಐ ವಿಲ್ ನಾಟ್ ಡಿಸ್ಕ್ಲೋಸ್ ನಾವು. ಖಂಡಿತ ಸರ್ಪ್ರೈಸ್ ಆದಷ್ಟು ಬೇಗ ಬರಲಿ, ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.